ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದಂತೆ ನಾವು ಇದನ್ನ ಶಿಶುಪಾಲನಾ ಕೇಂದ್ರ ಅಂದರೆ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಬರುವಂಥ ಕೃಷಿಗಾರರಿಗೆ ಅವರು ತಮ್ಮ ಮಕ್ಕಳಿಗೆ ಹಾಲುಣಿಸುವಂಥ ಸ್ಥಳವನ್ನು ಅಂದರೆ ಪ್ರತ್ಯೇಕವಾಗಿ ಅವರಿಗೆ ಗೌಪ್ಯತೆಯನ್ನು ಕಾಪಾಡುವ ಒಂದು ಉದ್ದೇಶದಿಂದ ಪ್ರತ್ಯೇಕವಾದ ಒಂದು ಕೊಠಡಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಆದೇಶದ ಮೇರೆಗೆ ನಾವು ಈ ದಿನ ಒಂದು ಶಿಶುಪಾಲನಾ ಕೇಂದ್ರವನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಇದರ ಸದ್ಬಳಕೆಯನ್ನು ತಾಯಂದಿರಾದಂಥ ಎಲ್ಲ ತಾಯಂದಿರು ಇದರ ಬಳಕೆಯನ್ನು ಮಾಡ್ಕೋಬೇಕು. ಹಾಗೆ ಅವರಿಗೆ ಏನಾದರೂ ತೊಂದರೆ ಆದಲ್ಲಿ ನಮ್ಮ ಗಮನಕ್ಕೆ ಅಂದರೆ ನಮ್ಮ ಪ್ರಾಧಿಕಾರದ ಗಮನಕ್ಕಾದರೂ ನಮಗೆ ಗಮನಕ್ಕೆ ತಂದುಕೊಟ್ರೆ ಅವರಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈ ಪ್ರದೇಶಕ್ಕೆ ಯಾರೇ ಪುರುಷರಿಗೆ ಅವಕಾಶ ಇರೋದಿಲ್ಲ. ಈ ಒಂದು ಅವಕಾಶವನ್ನು ಎಲ್ಲರೂ ಬಳಸ್ಕೊಳ್ಳಿ. ಹಾಗೆ ಫೈಲಿಂಗ್ ಕೌಂಟ್ರನ್ನು ಸಹ ನಾವು ಈ ದಿನ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. 3 ನ್ಯಾಯಾಲಯಗಳ ಎಲ್ಲ ಕಡತಗಳನ್ನು ಇಲ್ಲಿ ಫೈಲಿಂಗ್ ಮಾಡುವಂಥದ್ದು, ಎಲ್ಲರೂ ಸಹ ಇಲ್ಲೇ ಫೈಲಿಂಗ್ ಮಾಡಿ ಅದರ ಸಂಬಂಧಪಟ್ಟ ನ್ಯಾಯಾಲಯಗಳಿಗೆ ಪ್ರಕರಣಗಳು ವಿಲೇವಾರಿ ಆಗ್ತವೆ. ಇದನ್ನು ಸಹ ಎಲ್ಲರೂ ಸಹ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇದೆ. ಖಂಡಿತ ಇದು ತುಂಬಾ ಅಗತ್ಯ ಇತ್ತು. ನಮ್ಮ ತಾಯಂದ್ರು ಎಷ್ಟೋ ಜನ ಮಕ್ಕಳಿಗೆ ಹಾಲುಣಿಸುವಂತ ಒಂದು ಕೇಂದ್ರ ತುಂಬಾ ಅಗತ್ಯ ಇತ್ತು. ಆ ಒಂದು ಕ್ಷಣ ಇವತ್ತು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಮಾನ್ಯ ನ್ಯಾಯಾಧೀಶ ಸಹಕಾರದೊಂದಿಗೆ ಈ ನ್ಯಾಯಾಲಯದ ಆವರಣದಲ್ಲಿ ಏನೆಲ್ಲ ಅಗತ್ಯ ಇದೆಯೋ ಅದು ಒಂದೊಂದಾಗಿ ಆಗ್ತಾ ಇರೋದಕ್ಕೆ ಖಂಡಿತ ನಮ್ಮ ನ್ಯಾಯಾಧೀಶ ಇದಕ್ಕೆ ಕಾರಣಕರ್ತರು ಅಂತ ಹೇಳ್ತಾ ನಮ್ಮ ವಕೀಲರ ಸಂಘ ಅವರಿಗೆ ಆಭಾರಿಗಳಾಗಿರ್ತೇವೆ. ಮತ್ತೆ ನಮ್ಮ ವಕೀಲರ ಸಂಘದ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಹಾಗೂ ವಕೀಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ದಿನ ಈ ಒಂದು ಶಿಶು ಪಾಲನಾ ಕೇಂದ್ರ ಉದ್ಘಾಟನೆಗೊಂಡ ನಂತರ ಬರೀ ಇದಕ್ಕೆ ತಾಯಂದ್ರು ಸದುಪಯೋಗ ಪಡಿಸ್ಕೋಬೇಕು. ಮತ್ತೆ ಇದಕ್ಕೆ ಮುಖ್ಯವಾಗಿ ಇನ್ನೂ ಕೆಲವೊಂದು ನಮ್ಮ ವಕೀಲರು, ಹಿರಿಯ ವಕೀಲರು ಕೆಲವೊಂದು ಆಟದ ಸಾಮಾನುಗಳು ಆ ಮಕ್ಕಳಿಗೆ ಕೊಡಿ ಅಂತ ಹೇಳಿದಾಗ ನಮ್ಮ ಮಧ್ಯಸ್ಥಿಕೆಕಾರರು ಖಂಡಿತ ಅದನ್ನ ನಾವು ಕೊಡ್ತೀವಿ ಆ ಮಕ್ಕಳಿಗೆ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾವು ನಮ್ಮ ವಕೀಲ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಆತ್ಮೀಯ ವಕೀಲ ಬಂಧುಗಳೇ, ತುಂಬಾ ದಿನದ ಕನಸು ಇತ್ತೀಚೆಗೆ ನನಸಾಗ್ತೈತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ನಮ್ಮ ಹೊಸಕೋಟೆಯಲ್ಲಿ ನ್ಯಾಯಾಲಯದ ಸುಸಜ್ಜಿತ ಕಟ್ಟಡಕ್ಕಾಗಿ, ನ್ಯಾಯಾಲಯದ ಒಂದು ಸ್ವಂತ ಸ್ಥಳಕ್ಕಾಗಿ ನಮ್ಮ ಹೊಸಕೋಟೆ ವಕೀಲ ಸಂಘದ ವತಿಯಿಂದ ಸರ್ವ ಪ್ರಯತ್ನ ಮಾಡಿದ ಫಲವಾಗಿ ಈಗ ಅದು ನಮ್ಮ ಸರ್ಕಾರದ ಹಂತದಲ್ಲಿದೆ. ಸರ್ಕಾರದ ಹಂತದಲ್ಲಿ ಮಂಜೂರಾತಿಗಾಗಿ ಇದೆ. ಖಂಡಿತ ಇದೊಂದು ಶುಭ ಸೂಚನೆ. ಇದರ ಹಿಂದೆ ಎಲ್ಲ ಹಿರಿಯ ವಕೀಲರು, ಎಲ್ಲ ವಕೀಲರ ಮಿತ್ರರ ಪಾತ್ರ ಅಗಾಧವಾದದ್ದು. ಮತ್ತೆ ಇದಕ್ಕೆ ಹೆಚ್ಚಿನದಾಗಿ ಸಹಕಾರ ಕೊಟ್ಟಂತದ್ದು ಮಾನ್ಯ ನ್ಯಾಯಾಧೀಶರು. ಖಂಡಿತ ಹೊಸಕೋಟೆ ವಕೀಲರ ಸಂಘ, ಹೊಸಕೋಟೆಯಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಬೇಕಾಗಿತ್ತು. ಹಾಗಾಗಿ ಅವರ ಸಹಕಾರ ಇವತ್ತು ಸಾಕಾರಗೊಳ್ಳಲಿಕ್ಕೆ ಇನ್ನೇನು ಹತ್ತಿರದಲ್ಲಿದೆ. ಮುಖ್ಯವಾಗಿ ಈ ಒಂದು ಏನು ಸ್ಥಳ ಪರಿಶೀಲನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಮಾನ್ಯ ಶಾಸಕರಿಗೆ ಈ ಒಂದು ಸ್ಥಳ ಬಿಟ್ರೆ ಬೇರೆ ಸ್ಥಳ ಏನು ತುಂಬಾ ಸೂಕ್ತವಾದ್ದು, ಬೇರೆ ಸ್ಥಳ ಖಂಡಿತ ಅನಾನುಕೂಲ ಆಗ್ತೈತೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಸಹ ಜಿಲ್ಲಾಧಿಕಾರಿಗಳ ಮುಖೇನ ಒಂದು ಮನವಿ ಸಲ್ಲಿಸಿದರೆ ಆದಷ್ಟು ತುರ್ತಾಗಿ ಇದನ್ನ ಖಂಡಿತ ನೀವು ನ್ಯಾಯಾಲಯಕ್ಕೆ ನೀವು ಇದನ್ನ ವಶ ಮಾಡ್ಕೊಳ್ಳಿಕ್ಕೆ ನೀವು ಸಹಕಾರ ಕೊಡ್ಬೇಕು ಅಂತ ಹೇಳಿ ಅವರು ಪತ್ರ ಮುಖೇನ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದ್ದು. ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ನಿರ್ದೇಶನ ಮಾಡಿದ್ದು ಸಂಪೂರ್ಣ ಇದರ ಮಾಹಿತಿ ಸರ್ವೆ ನಂಬರ್ 109 ದಂಡಪಾಳ್ಯ ಸರ್ವೆ ನಂಬರ್ ಅಲ್ಲಿ 2 ಎಕರೆ 30 ಗುಂಟೆ ಜಾಗವನ್ನ ನ್ಯಾಯಾಲಯಕ್ಕಾಗಿ ನೀವು ಗುರ್ಸ್ಲಿಕ್ಕೆ ಎಲ್ಲ ವರದಿಯನ್ನು ನೀಡಬೇಕು ಅಂತ ಹೇಳಿ ನಿರ್ದೇಶನ ಮಾಡಿದ ಮೇರೆಗೆ ಮಾನ್ಯ ತಹಸೀಲ್ದಾರರು ಎಲ್ಲಾ ಸಂಪೂರ್ಣ ವರದಿಯನ್ನ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಸಲ್ಲಿಸಿದ್ರು. ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರ ಮುಖಾಂತರ ಇವತ್ತಿನ ದಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ತಲುಪಿದ್ದು, ಅಲ್ಲಿಂದ ನಮ್ಮ ತೋಟಗಾರಿಕೆ ಇಲಾಖೆಯ ಮಾನ್ಯ ಸಚಿವರಿಗೂ ಸಹ ಅದು ತಲುಪಿದೆ. ಇದರ ಮುಖ್ಯವಾಗಿ ಈ ಎಲ್ಲಾ ಸರ್ವ ಪ್ರಯತ್ನವು ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳ ಹಿರಿಯ ವಕೀಲರ ಸಲಹೆ ಮೇರೆಗೆ ನಡೆದಿರುವಂತದ್ದು. ಇನ್ನೂ ಹೆಚ್ಚಿನ ಇದಾಗಿ ನಮ್ಮ ಮಾನ್ಯ ಶಾಸಕರು ಅವರಿಗೆ ಮನವಿ ನೀಡಿದ ನಂತರ ನಾವು ಮಾನ್ಯ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪನವರು ಅವ್ರನ್ನೂ ಭೇಟಿ ಮಾಡಿ ಇದನ್ನ ತುರ್ತಾಗಿ ನೀವು ನಮ್ಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳಿದ ಸಂದರ್ಭದಲ್ಲಿ ಅವರು ತುಂಬಾ ಅಗತ್ಯ ಇದೆ ಅಂತ ಹೇಳಿ ಇಮಿಡಿಯೇಟ್ ಅವ್ರು ಏನ್ ಮಾಡಿದ್ರು, ಶಾಸಕ ಮಾನ್ಯ ಸಚಿವರಾದ ತೋಟಗಾರಿಕೆ ಸಚಿವರಾದ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಇಮಿಡಿಯೇಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಾನು ಇದನ್ನ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಅವ್ರಿಗೂ ಸಹ ಪತ್ರ ಮುಖೇನ ಮನವಿ ಮಾಡ್ಕೊಂಡಿದ್ದಾರೆ. ತದನಂತರ ಅದು ಈಗ ತೋಟಗಾರಿಕೆ ಇಲಾಖೆ ಹಂತದಲ್ಲಿರೋದ್ರಿಂದ ಖಂಡಿತ ಆದಷ್ಟು ಬೇಗನೆ
ನಮ್ಮ ಹೊಸಕೋಟೆ ನ್ಯಾಯಾಲಯಕ್ಕೆ ಸ್ಥಳ ನಿಗದಿ ಆಗ್ತದೆ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ ಖಂಡಿತ ಇದಕ್ಕೆ ಮಾನ್ಯ ಶಾಸಕರು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಆದಷ್ಟು ಬೇಗನೆ ಇದನ್ನ ಅವ್ರು ಇನ್ನೂ ಹೆಚ್ಚಿನ ತೀವ್ರಗತಿಯಲ್ಲಿ ಆದಷ್ಟು ಬೇಗನೆ ಇದನ್ನು ಮಾಡಿ ಕೊಡ್ಬೇಕಂತೇಳಿ ನಾನು ಅವರಲ್ಲಿ ಸಹ ಮನವಿ ಮಾಡ್ಕೊಳ್ತೇನೆ. ಮತ್ತೆ ತುರ್ತಾಗಿ ಇದಾಗಬೇಕಾಗಿದೆ. ಮತ್ತೆ ನಿನ್ನೆಯಿಂದ ಕೆಲವರು ನಮ್ಮ ಮಾನ್ಯ ವಕೀಲರು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಏನಂದ್ರೆ ಮಾನ್ಯ ಸಚಿವರು ಸಮಗ್ರ ಅಭಿವೃದ್ಧಿಯ ಕಡೆ ಹೋಗೋ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಖಂಡಿತ ನಮ್ಮ ಹೊಸಕೋಟೆ ನ್ಯಾಯಾಲಯದ ವಿಷಯನೂ ಸಹ ಸದನದಲ್ಲಿ ಗಮನ ಸೆಳೆದು ಆದಷ್ಟು ಬೇಗನೆ ತೀವ್ರಗತಿಯಾಗಿ ನಮಗೆ ಇದನ್ನು ಮಾಡ್ಕೊಡ್ಬೇಕು. ನೀವು ಅದನ್ನ ಅವರ ಇವರಿಗೆ ಮಾನ್ಯ ಶಾಸಕರಿಗೆ ಇದ್ರ ಬಗ್ಗೆ ಗಮನ ಸೆಳಿಬೇಕಂತ ಹೇಳಿ ಎಲ್ಲಾ ವಕೀಲರು ಮಿತ್ರರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ವಕೀಲ ಮಿತ್ರರಿಗೆ ಇದು ಈಗಾಗಲೇ ಸರ್ಕಾರದ ಹಂತದಲ್ಲಿ ಮಂಜೂರಾತಿಗಾಗಿ ಇರುವಂತಹ ಕಾರಣದಿಂದಾಗಿ ಇದು ಸದನದಲ್ಲಿ ಎಷ್ಟು ಮಟ್ಟಿಗೆ ಅಗತ್ಯ ಇದೆ ಅಂತ ಅನ್ನೋ ಮಾಹಿತಿ ಅವ್ರಿಗೆ ಇರೋದ್ರಿಂದ ಹಾಗಾಗಿ ಇದು ಖಂಡಿತ ಮಾನ್ಯ ಶಾಸಕರು ತುರ್ತಾಗಿ ಇದನ್ನು ಮಾಡಿಕೊಡ್ತಾರೆ. ಹೊಸಕೋಟೆ ವಕೀಲರಿಗೆ ಮತ್ತೆ ಹೆಚ್ಚಿನದಾಗಿ ಕಕ್ಷಿದಾರರಿಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹೊಸಕೋಟೆ ನ್ಯಾಯಾಲಯಕ್ಕೆ ಬರ್ತಿದ್ದಾರೆ. ಹಾಗಾಗಿ ಇದನ್ನ ಮನಗಂಡ ಶಾಸಕರು ಆದಷ್ಟು ಬೇಗನೆ ಇದನ್ನ ನ್ಯಾಯಾಲಯಕ್ಕೆ ನಿಗದಿ ಮಾಡ್ಕೊಡ್ಬೇಕಂತ ಹೇಳಿ ನಮ್ಮ ಎಲ್ಲಾ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ, ವಕೀಲರ ಪರವಾಗಿ, ಕಕ್ಷಿದಾರರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ.